ನ್ಯೂಸ್ ಪೋಸ್ಟ್ಮಾರ್ಟಂ ಪತ್ರಿಕೆ ಮತ್ತು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಆರಂಭದಿಂದಲೂ ಹೊಸನಗರ ತಾಲೂಕಿನ ಜನರನ್ನು ದೇವರಾಜ ಎಂಬ ಮಹಾನ್ ವಂಚಕ ಮಾತೆತ್ತಿದರೆ ಸುಳ್ಳು ಹೇಳುವ ಎರಡೆರಡು ಮಕ್ಕಳ ಜೀವ ಹೋಗಲು ಕಾರಣನಾಗಿದ್ದವನ ರಾಮಕೃಷ್ಣ ಸ್ಕೂಲ್ ಸರಿಯಿಲ್ಲ. ಇಲ್ಲಿಗೆ ಮಕ್ಕಳನ್ನು ಕಳಿಸಿದರೆ ಅವರ ಭವಿಷ್ಯಕ್ಕೆ ಬಗನಿಗೂಟ ಗ್ಯಾರಂಟಿ ಎಂದು ಎಚ್ಚರಿಸುತ್ತಲೇ ಬಂದಿತ್ತು. ಆದರೂ ಜನ ಕೇಳಲಿಲ್ಲ. ಕೇಳದೇ ಇದ್ದ ಕಾರಣಕ್ಕೆ ಈಗ ಸರಿಯಾಗಿ ಬೆಲೆ ತೆರಬೇಕಾದ ಸ್ಥಿತಿ ಬಂದಿದೆ. ಹೌದು, ದೇವರಾಜನ ಒಡೆತನದಲ್ಲಿರುವ ಹೊಸನಗರ, ಸಾಗರ ಮತ್ತು ರಿಪ್ಪನ್ಪೇಟೆಯ ಸ್ಕೂಲುಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಬೋಗಸ್ ಎನ್ನುವುದು ಮಕ್ಕಳ ಟಿಸಿ ಮತ್ತು ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಗೊತ್ತಾಗಿದೆ. ಆದ್ದರಿಂದಲೇ ಕೆಲವು ದಿನಗಳ ಹಿಂದೆ ಈ ದೇವರಾಜ ಎಂಬ ವಂಚಕ ಮಾಡಿದ ಮೋಸಕ್ಕೆ ಹೊಸನಗರ ರಾಮಕೃಷ್ಣ ಸ್ಕೂಲಿನ ಮಕ್ಕಳ ಪೋಷಕರು ಪ್ರತಿಭಟಿಸಿದರೆ ಈಗ ರಿಪ್ಪನ್ಪೇಟೆ ಶಾರದಾ ರಾಮಕೃಷ್ಣ ಸ್ಕೂಲಿನ ಮಕ್ಕಳ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ಹಿಂದಿನ ಸಾಲಿನ SSLC ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಏನು ರಾಮಕೃಷ್ಣ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು, ಶಾರದಾ ರಾಮಕೃಷ್ಣ ಮತ್ತು ರಾಮಕೃಷ್ಣ ಸ್ಕೂಲ್ ಅಂತ ಏನು ಎರಡು ಹೆಸರಿದೆ. ರಿಪ್ಪನ್ಪೇಟೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ವಿದ್ಯಾಭ್ಯಾಸ ಮಾಡಿದ್ದಾರೆ. ಎಕ್ಸಾಮ್ ಮುಗಿದು ಈಗ PUCಗೆ ಈಗಾಗಲೇ ಬೇರೆ ಬೇರೆ ಕಡೆ ಅಡ್ಮಿಷನ್ ಆಗಿದ್ದಾರೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಿಂದಿನ ಸಾಲಿನ SSLC ಮಕ್ಕಳ ಮಾರ್ಕ್ಸ್ ಕಾರ್ಡು ರಿಪ್ಪನ್ಪೇಟೆ ಹೈಸ್ಕೂಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಂದಿದೆ. ಇದು ಈ ವಿಷಯ ಗೊತ್ತಾಗಿದ್ದು ಭಾಳ ತಡವಾಗಿ ನಮ್ಮ ಪೋಷಕರಿಗೆ ಗೊತ್ತಾಗಿದೆ. ಯಾಕೆಂತೇಳಿದ್ರೆ ನಾವು ಅಡ್ಮಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಬರುತ್ತೆ ಅದು ಆಧಾರದ ಮೇಲೆ ನಾವೆಲ್ಲರೂ ಅಡ್ಮಿಷನ್ನ ಮಾಡಿಸ್ತೀವಿ. ಮಾಡ್ಕೊಂಡಿದ್ದಾರೆ, ಬೇರೆ ಎಲ್ಲ ಶಾಲೆಯಲ್ಲೂ ಅಡ್ಮಿಷನ್ ಆಗಿದೆ ಮಕ್ಕಳು. ಈಗ ಗೌರ್ಮೆಂಟ್ ಸ್ಕೂಲಿನ ಮಾರ್ಕ್ಸ್ ಕಾರ್ಡ್ ಬಂದಾಗ ನಮಗೆ TC ಒಂದು ಶಾಲೆಯಿಂದ, ಮಾರ್ಕ್ಸ್ ಕಾರ್ಡ್ ಒಂದು ಶಾಲೆಯಿಂದ ಆಗಿದೆ. ಇದು ಆಗಿರ್ತಕ್ಕಂಥ ಸಮಸ್ಯೆ. ಇದು ಶಾಲೆಯವರು ನಡೆಸ್ತಕ್ಕಂಥ ಏನು ಅಡ್ಮಿನಿಸ್ಟ್ರೇಷನ್ ಇದ್ದವರು ಅವರು ಗಮನ ಕೊಟ್ಟು ಏನು ಸಮಸ್ಯೆಗಳಾಗಿದೆ, ಏನು ಟೆಕ್ನಿಕಲ್ ಇಶ್ಯೂಸ್ ಇದೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋ ಕಾರಣ ಈ ರೀತಿಯಾಗಿ ಮಾರ್ಕ್ಸ್ ಕಾರ್ಡು ಬೇರೆ ಕಡೆ ಬಂದಿದೆ. ಈ ಪ್ರತಿಭಟನೆ ಕೆಲವು ವರ್ಷಗಳ ಹಿಂದೆಯೇ ಆಗಬೇಕಿತ್ತು, ಆಗಲಿಲ್ಲ. ದುರಂತ ಎಂದರೆ ಈಗಲೂ ಈ ದೇವರಾಜ ಫೋನ್ ಮೂಲಕ ಹೇಳುವ ಸುಳ್ಳುಗಳನ್ನು ಮಕ್ಕಳ ಪೋಷಕರು ಕಣ್ಣುಮುಚ್ಚಿ ನಂಬುತ್ತಿದ್ದಾರೆ. ಹೌದು, ಈಗ ಗೊಂದಲ ಸೃಷ್ಟಿಸಿರುವ ಮಾರ್ಕ್ಸ್ ಕಾರ್ಡ್ ಮತ್ತು ಟಿಸಿ ವಿಷಯದಲ್ಲಿ ಕೋರ್ಟಿಗೆ ಹೋಗಿದ್ದೇನೆ. ದೀಪಾವಳಿ ಹಬ್ಬದ ರಜೆ ಮುಗಿದ ನಂತರ ತೀರ್ಪು ಬರುತ್ತದೆ ಎಂದು ಈ ಡುಬಾಕು ದೇವರಾಜ ಹೇಳಿರುವ ಸುಳ್ಳನ್ನು ಜನರು ಮತ್ತೆ ನಂಬಿದ್ದಾರೆ. ಹಬ್ಬವೆಲ್ಲ ಮುಗಿದಿದೆ. ಆದರೆ ಹೈಕೋರ್ಟಿನಲ್ಲಿ ಈತನ ಕೇಸಿನ ವಿಚಾರಣೆ ಸದ್ಯಕ್ಕಿಲ್ಲ. ನ್ಯೂಸ್ ಪೋಸ್ಟ್ಮಾರ್ಟಂಗೆ ಸಿಕ್ಕಿರುವ ಅಧಿಕೃತ ದಾಖಲೆಗಳ ಪ್ರಕಾರ ನವೆಂಬರ್ 7ನೇ ತಾರೀಕು ಈತ ಸಲ್ಲಿಸಿರುವ ರಿಟ್ ಪಿಟಿಷನ್ ಸಂಖ್ಯೆ 19848 ಪ್ರಕರಣ ವಿಚಾರಣೆಗೆ ಬರಲಿದೆ. ಹಾಗೂ ಆ ದಿನವೇ ಅಂತಿಮ ತೀರ್ಪು ಅಥವಾ ಆದೇಶ ಬರುವ ಸಾಧ್ಯತೆಗಳು ಇಲ್ಲ. ಇನ್ನು ರಿಪ್ಪನ್ಪೇಟೆಯ ಈಗ ಶಾರದಾ ರಾಮಕೃಷ್ಣ ಸ್ಕೂಲಿನಲ್ಲಿ ಓದಿಸುತ್ತಿರುವ ಪೋಷಕರಿಗೆ ಒಂದು ವಿಷಯ ತಿಳಿದಿರಲಿ, ಈ ರಿಟ್ ಪಿಟಿಷನ್ ಕೇವಲ ಹೊಸನಗರದ ರಾಮಕೃಷ್ಣ ಸ್ಕೂಲಿಗೆ ಮಾತ್ರ ಸಂಬಂಧಿಸಿದ್ದು. ಅಂದರೆ ರಿಪ್ಪನ್ಪೇಟೆ ರಾಮಕೃಷ್ಣ ಶಾಲೆಯ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದ ವಿಷಯ ಇನ್ನೂ ಕೋರ್ಟಿಗೆ ತಲುಪಿಲ್ಲ. ಅಂದ ಮೇಲೆ ಈ ದೇವರಾಜ್ ರಿಪ್ಪನ್ಪೇಟೆಯ ಶಾರದಾ ರಾಮಕೃಷ್ಣ ಸ್ಕೂಲಿನ ಮಕ್ಕಳ ಪೋಷಕರಿಗೆ ಹಬ್ಬದ ರಜೆ ಮುಗಿದ ತಕ್ಷಣ ಕೋರ್ಟ್ ತೀರ್ಪು ಬರುತ್ತದೆ, ಎಲ್ಲಾ ಬಗೆಹರಿಯುತ್ತದೆ ಎಂದು ಸುಳ್ಳು ಹೇಳಿ ಮತ್ತೆ ಟೋಪಿ ಹಾಕಿರುವ ಉದ್ದೇಶವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ಇನ್ನಾದರೂ ರಾಮಕೃಷ್ಣ ಸ್ಕೂಲಿನಲ್ಲಿ ತಮ್ಮ ಮಕ್ಕಳನ್ನು ಓದಿಸುತ್ತಿರುವ ಪೋಷಕರು ಎಚ್ಚೆತ್ತುಕೊಳ್ಳದೆ ಹೋದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬಗನಿಗೂಟ ಗ್ಯಾರಂಟಿ. ಯಾಕೆಂದರೆ ಈತನ ಸ್ಕೂಲಿಗೆ ಮಾನ್ಯತೆ ಬೇಕೆಂದರೆ ಈತ ಅದಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನು ಶಿಕ್ಷಣ ಇಲಾಖೆಗೆ ಕೊಡಬೇಕು. ಆಗ ಮಾತ್ರ ಈತನ ಸ್ಕೂಲಿನ ಮಾನ್ಯತೆ ನವೀಕರಿಸಲ್ಪಡುತ್ತದೆ. ಆದರೆ ಸದ್ಯಕ್ಕಂತೂ ಈತನ ಹೊಸನಗರ, ರಿಪ್ಪನ್ಪೇಟೆ ಹಾಗೂ ಸಾಗರ ಸ್ಕೂಲಿನ ಮಾನ್ಯತೆ ನವೀಕರಣ ಸಾಧ್ಯವೇ ಇಲ್ಲ. ಯಾಕೆಂದರೆ ಇವನ ಈ ಸ್ಕೂಲುಗಳ ಒಂದೇ ಒಂದು ದಾಖಲೆಗಳು ಸರಿಯಿಲ್ಲ. ಅಂದ ಮೇಲೆ ನವೀಕರಣ ಹೇಗಾಗುತ್ತದೆ ಮತ್ತು ಈತನ ಸ್ಕೂಲಿನಲ್ಲೇ SSLC ಮಕ್ಕಳು ಪರೀಕ್ಷೆ ಬರೆಯಲು ಹೇಗೆ ಸಾಧ್ಯವಾಗುತ್ತದೆ? ಸಾವಿರಾರು ರೂಪಾಯಿ ಫೀಸ್ ಕೊಟ್ಟು ದೇವರಾಜ ಮಾಧ್ಯಮಗಳಿಗೆ ಕೊಟ್ಟ ಲಕ್ಷಾಂತರ ರೂಪಾಯಿ ಜಾಹೀರಾತು ನಂಬಿ ಈತನ ರಾಮಕೃಷ್ಣ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ ಪೋಷಕರಿಗೆ ಸರ್ಕಾರಿ ಶಾಲೆಯಿಂದ ಮಾರ್ಕ್ಸ್ ಕಾರ್ಡ್ ಸಿಕ್ಕುವುದಾದರೆ ಈತನ ಸ್ಕೂಲಿನಲ್ಲಿ ಅಡ್ಮಿಷನ್ ಯಾಕೆ ಮಾಡಿಸಬೇಕಿತ್ತು? ಪೋಷಕರೇ, ನಿಮಗೊಂದು ವಿಷಯ ಗೊತ್ತಿರಲಿ. ಕೋರ್ಟ್ ಈತನ ಸ್ಕೂಲುಗಳಿಗೆ ಮಾನ್ಯತೆ ಕೊಡಬೇಕೆಂದು ಆದೇಶ ನೀಡಿದರೂ ಅಧಿಕೃತ ದಾಖಲೆಗಳನ್ನು ಶಿಕ್ಷಣ ಇಲಾಖೆಗೆ ನೀಡಿ ಮಾನ್ಯತೆ ನವೀಕರಿಸಿಕೊಳ್ಳುವಂತೆ ಹೇಳುತ್ತದೆ. ಆ ಅಧಿಕೃತ ದಾಖಲೆಗಳು ಇಲ್ಲದೆ ಇದ್ದಿದ್ದಕ್ಕೆ ಈತ ಈಗ ಮಾನ್ಯತೆಯನ್ನು ನವೀಕರಣ ಮಾಡಿಕೊಂಡಿಲ್ಲ. ಹೀಗಿರುವಾಗ ಕೋರ್ಟ್ ನೀಡಿದ ಆದೇಶವಿದ್ದರೂ ಮಾರ್ಕ್ಸ್ ಕಾರ್ಡ್ ಮತ್ತು ಟಿಸಿಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಯಾಕೆಂದರೆ ಶಿಕ್ಷಣ ಇಲಾಖೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗಬಾರದೆಂದೇ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿದೆ ಎಂದೇ ಕೋರ್ಟ್ ಮುಂದೆ ಹೇಳುವುದರಿಂದ ಈಗಾಗಲೇ ಶಿಕ್ಷಣ ಇಲಾಖೆ ಮಕ್ಕಳಿಗೆ ನೀಡಿರುವ ಮಾರ್ಕ್ಸ್ ಕಾರ್ಡ್ ಇತ್ಯಾದಿಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ.
ಇನ್ನು ಭವಿಷ್ಯದಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ, ಅಡ್ಮಿಷನ್ ಎಕ್ಸ್ಟ್ರಾಕ್ಟ್, ಮಾಧ್ಯಮ ಪ್ರಮಾಣ ಪತ್ರ ಸೇರಿದಂತೆ ಈಗ ಹೊಸನಗರ, ರಿಪ್ಪನ್ಪೇಟೆ ರಾಮಕೃಷ್ಣ ಸ್ಕೂಲುಗಳಲ್ಲಿ ಓದುತ್ತಿರುವ ಮಕ್ಕಳು ಏನೇ ದಾಖಲೆ ಪಡೆದುಕೊಳ್ಳಬೇಕೆಂದರೂ ಈ ಗೊಂದಲ ಮುಂದುವರಿಯುತ್ತದೆ ಮತ್ತು ಅದನ್ನು ಮಕ್ಕಳು ಹಾಗೂ ಅವರ ಪೋಷಕರೇ ಭರಿಸಬೇಕಾಗುತ್ತದೆ. ಅಂದ ಮೇಲೆ ದೇವರಾಜ 10-15 ದಿನದಲ್ಲಿ ಸರಿ ಮಾಡುತ್ತೇನೆ ಎಂದು ಹೇಳಿದ ಸುಳ್ಳು ಭರವಸೆಯನ್ನೇ ಹೇಗೆ ನಂಬುತ್ತೀರಿ? ನಿಮಗೆ ಗೊತ್ತಿರಲಿ, ನ್ಯೂಸ್ ಪೋಸ್ಟ್ಮಾರ್ಟಂ ಒಂದನ್ನು ಹೊರತುಪಡಿಸಿ ಹೊಸನಗರ ತಾಲೂಕಿನ ಬಹುತೇಕ ಮಾಧ್ಯಮಗಳು ಚಿಲ್ಲರೆ ಕಾಸು ಮಾಡಿಕೊಳ್ಳಲು ಬೆದರಿಸಿ ಬದುಕಲೆಂದೇ ಹುಟ್ಟಿಕೊಂಡ ಕೆಲವು ಯೂಟ್ಯೂಬ್ ಚಾನೆಲುಗಳು ಈತ ಕೊಡುವ ಚಿಲ್ಲರೆ ಕಾಸು, ಜಾಹೀರಾತು, ವಾರ್ಷಿಕೋತ್ಸವ ಇತ್ಯಾದಿ ಕಾರ್ಯಕ್ರಮಗಳ ಲೈವ್ ಸ್ಟ್ರೀಮಿಂಗ್ ಸಂದರ್ಶನ ಮಾಡಿಕೊಂಡು ಮಕ್ಕಳ ಪೋಷಕರನ್ನು ಯಾಮಾರಿಸಿದವೇ ಹೊರತು ಯಾರೊಬ್ಬರೂ ಈ ದೇವರಾಜ ವಂಚಕ, ಕಡುಭ್ರಷ್ಟ, ಸುಳ್ಳ, ಮಕ್ಕಳ ಜೀವ ತೆಗೆದವನು ಎಂದು ಹೇಳಲೇ ಇಲ್ಲ. ಆದ್ದರಿಂದಲೇ ಈ ಡುಬಾಕು ದೇವರಾಜ ಮತ್ತು ಈತನ ಮಾನ್ಯತೆ ಇಲ್ಲದ ರಾಮಕೃಷ್ಣ ಸ್ಕೂಲುಗಳು ಮೆರೆದವು. ಈಗ ಮಕ್ಕಳ ಭವಿಷ್ಯಕ್ಕೆ ಭಗನಿಗೂಟ ಜಡಿದವು. ನಿಮಗೆ ಗೊತ್ತಿರಲಿ, ಈತ ಹೊಸನಗರದಲ್ಲಿ ನಡೆಸುತ್ತಿರುವ ವಸತಿ ಶಾಲೆಗೂ ಕೂಡ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ. ಬರೀ ಬೋಗಸ್ ಮಾಡಿಕೊಂಡು ಸ್ಥಳೀಯ ರಾಜಕಾರಣಿಗಳಿಗೆ ಕಾಸು ಕೊಟ್ಟು ಈತ ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾನೆ. ಅದಕ್ಕೆ ಸರಿಯಾಗಿ ಸ್ಕೂಲಿನಲ್ಲಿ ಪ್ರತಿಭಾ ಕಾರಂಜಿ, ತಾಲೂಕು ಮಟ್ಟದ ಕ್ರೀಡಾಕೂಟ ಇತ್ಯಾದಿಗಳನ್ನು ಮಾಡಿಸಿ ಬಿಒಯಿಂದ ಹಿಡಿದು ಎನ್ಎಲ್ಎ ತನಕ ದೊಡ್ಡವರನ್ನೆಲ್ಲ ಕರೆದು ತನ್ನ ಸ್ಕೂಲು ಅಧಿಕೃತ ಎಂದು ಜಾಹೀರಾತು ಮಾಡಿಕೊಳ್ಳುತ್ತಿದ್ದಾನೆ. ಈತನ ಅಂದಾದುಂದಿಗಳು ಒಂದೆರಡಲ್ಲ. ಈತ ಹೊಸನಗರದ ತನ್ನ ಹಾಸ್ಟೆಲಿನಲ್ಲಿರುವ ಮಕ್ಕಳಿಂದ ಹೇಗೆ ಹಾಸ್ಟೆಲ್ ಕೆಲಸಗಳನ್ನು ಮಾಡಿಸುತ್ತಾನೆ, ಇವನ ವಸತಿ ಶಾಲೆಯಲ್ಲಿರುವ ಮಕ್ಕಳು ರಾತ್ರಿ ಹೊತ್ತು ಹೇಗೆ ಕಾಂಪೌಂಡು ಹಾರಿ ಹೋಗುತ್ತಾರೆ, ಯಾರದ್ದೋ ಮನೆಯ ಹೆಂಚು ಕೀಳುತ್ತಾರೆ, ಇನ್ನೊಂದೆಡೆ ಈ ದೇವರಾಜ ಹೇಗೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೆ ಸ್ಕೂಲು ನಡೆಸುತ್ತಿದ್ದಾನೆ ಎನ್ನುವ ಅಧಿಕೃತ ದಾಖಲೆಗಳು ನ್ಯೂಸ್ ಪೋಸ್ಟ್ಮಾರ್ಟಂ ಬಳಿ ಇದ್ದು, ಈ ಕುರಿತ ವಿಸ್ತೃತ ವರದಿ ನ್ಯೂಸ್ ಪೋಸ್ಟ್ಮಾರ್ಟಂನಲ್ಲಿ ಸದ್ಯದಲ್ಲೇ ಪ್ರಸಾರವಾಗಲಿದೆ. ಕೊನೆಯದಾಗಿ ಒಂದು ಮಾತು. ಈತನ ಹೊಸನಗರ ಹಾಗೂ ರಿಪ್ಪನ್ಪೇಟೆ ರಾಮಕೃಷ್ಣ ಸ್ಕೂಲಿನಲ್ಲಿ 1ರಿಂದ 9ನೇ ಕ್ಲಾಸಿನಲ್ಲಿ ತಮ್ಮ ಮಕ್ಕಳನ್ನು ಓದಿಸುತ್ತಿರುವ ಪೋಷಕರು ಮುಂದಿನ ವರ್ಷ ಟಿಸಿ ಪಡೆದುಕೊಂಡು ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸದೆ ಹೋದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಡುಬಾಕು ದೇವರಾಜನ ಬಗನಿಗೂಟ ಫಿಕ್ಸ್ ಎನ್ನುವುದರಲ್ಲಿ ಡೌಟೇ ಇಲ್ಲ. ನ್ಯೂಸ್ ಪೋಸ್ಟ್ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartum.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.